ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ನಿಮ್ಮ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀರಿ. ನಿತ್ಯ ಎಲ್ಲ ಕಡೆ ಚರ್ಚೆ ಜೋರಾಗ್ತಾ ಇದೆ. ಕಾರಣ ಎಷ್ಟಲ್ಲಿ ಅನ್ಯಾಯ ಆಗಿದೆ ಅನ್ನೋದು ನಿಶ್ಚಿತ ಆಗ್ತಾ ಇದೆ. ಯಾಕೆಂದರೆ ಹರ್ಷನ್ ಜೈನ್ರವ್ರಿಗೆ ತಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆ ಏನಿತ್ತು ಮತ್ತು ಮಾಧ್ಯಮದ ಮೇಲೆ ನಿಷೇಧ ಹೇರಿಸುವಂಥ ಅವಶ್ಯಕತೆ ಏನಿತ್ತು ಅಂತ ನಮ್ಮಲ್ಲಿ. ಯಾಕಂದ್ರೆ ನಿಮಗೆ ಗೊತ್ತದ, ಈ ಅನೇಕ ನಮ್ಮಲ್ಲಿ ಗಾಜಿ ಮಾತುಗಳಿದ್ದಾವೆ. ತಾವು ಸುದ್ದಿದ್ರೆ ಡ್ಯಾಶ್ ಯಾಕಪ್ಪ ಮನೆ ಕಟ್ಟಬಾರ್ದು ಅಂತೇಳಿ. ತಾವು ಒಳ್ಳೆಯದಿದ್ರೆ ಯಾಕೆ ಇದು ಅನಗತ್ಯದು ನಾವು ಬ್ಯಾನ್ ಮಾಡಿರಿ ಮತ್ತೆ ಮಾಡಿರಿ, ನೀವು ಇಲ್ಲಲ್ಲ ಅದ್ರಾಗ ಹರ್ಷನ್ ಜೈನ್ರವರ ಇದು ಏನು ತೋರಿಸ್ತದಪ್ಪ ಅಂದ್ರೆ ನೀವು ಇದ್ರಾಗ ಇನ್ವಾಲ್ವ್ ಇದ್ದೀರಿ ಅಂತೇಳಿ. ನಿಮ್ದಿದ್ರೆ ಹೇಳ್ತಾರೆ. ಮತ್ತು ಯಾವುದೇ ಪತ್ರಿಕೆಗೂ ತರದಾದ ಲಿಮಿಟೇಷನ್ಸ್ ಇರ್ತಾವೆ, ಡಿಫೆಮೇಷನ್ ಕೇಸ್ಗಳು ಇರ್ತಾವೆ. ಅಂದಾಗ ಸಹಜವಾಗಿ ಇನ್ನೊಬ್ಬರು ಅಪಮಾನ ಮಾಡೋದಕ್ಕೆ ಏನಾದರೂ ವೈಯಕ್ತಿಕ ಈರ್ಷೆ ಇದ್ದವ್ರು ಮಾಡ್ಬೋದಿಲ್ಲ ಅಂತಲ್ಲ. ಅಂಥವ್ರು ಯಾರೂ ಇದ್ರೆ ನೀವು ಮಾಡಿರಿ ಬೇಡ ಅಂತೇಳಿಲ್ಲ. ಇಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಇದ್ರ ಹಿಂದೆ ಯಾರಪ್ಪ, ಇದು ಸಾಮಾನ್ಯ ಅಲ್ಲಿದು. ಒಂದು ಸಣ್ಣ ಸಾವಾದರೆ ಎಷ್ಟು ಚರ್ಚೆ ಆಗ್ತದೆ ನೋಡಿದ್ರೆ ನೀವು. ಆಲ್ರೆಡಿ ನಮ್ಮ ಈ ಒಂದು ಹೆಣ್ಮಗಳು ಸೌಜನ್ಯ ಯಾವ ರೀತಿಯಾಗಿ ಕೊಲೆ ಆಯ್ತು ಪಾಪ ಹೆಣ್ಮಗಳದು ನಿಮಗೂ ಗೊತ್ತಿದ್ದಂಥದ್ದು. ಇನ್ನೂ ಅನೇಕ ಹೆಣ್ಮಕ್ಳ ಸಾವು ಆಗಿದೆ. ಅನೇಕರು ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲರಿ ನಾವು ನೋಡಿದ್ದೀವಿ, ಹೋಗಿದ್ದು ನೋಡಿದ್ದೀವಿ, ಮಾಡಿದ್ದು ನೋಡಿದ್ದೀವಿ ಅನ್ನುವಂಥ ಈ ಸಂದರ್ಭದಲ್ಲೇ ಅದು ನಿಲ್ಲಿಸಬೇಕು, ಅದ್ರ ಪ್ರಚಾರ ಮಾಡಬಾರ್ದು ಅಂದ್ರೆ ಏನಿತ್ತು ಅರ್ಥ? ಸತ್ಯ ಗೊತ್ತಾಗೋದು ಬೇಡವಾ? ನೀವು ಸತ್ಯದ ಪರ ಇಲ್ವಾ? ನೀವು ನಿಜವಾಗಿಯೂ ಪ್ರಾಮಾಣಿಕರಿದ್ದಿದ್ರೆ ನಿಮಗೆ ಏನಾದ್ರೂ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ನಿಮ್ಮ ಕೆಲಸ ಮಾಡಿರಿ ಅಂತ. ಇಲ್ಲಿ ಯಾರಿಗೂ ಮಂಜುನಾಥನ ಸ್ವಾಮಿ ಮಂಜುನಾಥ ಹೆಸರು ಕೆಡಿಸ್ಬೇಕಂತಿಲ್ಲ, ಯಾರಿಗೂ ಅದ್ರ ಬಗ್ಗೆ ಇಲ್ಲ. ಮಂಜುನಾಥನ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ನಮಗೆ ನ್ಯಾಯ ಇಸಿದು ಕೊಡ್ರಪ್ಪ ಅಂತ.